ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ಭೀಷ್ಮರು ಶರಶಯ್ಯನ್ನು ಹೋಗ್ತಾರೆ. ಆನಂತರ ತಾವೇನೆ ಹತ್ತುಗಳಿಗೆ ಆಹಾರ ಆಗಲಿಕ್ಕೆ ಅಂದ್ಬಿಟ್ಟು ಕೈಗಳನ್ನು ಮೇಲಕ್ಕೆ ಎತ್ತಿ ನಿಂತ್ಕೊತಾರೆ. ಕತೆ ಇಲ್ಲಿಗೆ ನಿಂತಿದೆ. ಅಂದರೆ ಮುಂದೆ ಅವರು ರಣಹದ್ದುಗಳಿಗೆ ಬಲಿಯಾಗ್ತಾರ ಅಥವಾ ಹಾಗೆ ಸಾಯ್ತಾರ, ಅದು ಈ ಪುಸ್ತಕದಲ್ಲಿ ಬಂದಿಲ್ಲ. ಈ ಕಡೆ ದುರ್ಯೋಧನ ಅಲ್ಲಿ ಇದ್ದಂತಹ ಒಂದು ದೊಡ್ಡ ಮರವನ್ನು ಹತ್ತುತ್ತಾನೆ. ಯುದ್ಧರಂಗವನ್ನು ವೀಕ್ಷಣೆ ಮಾಡಲಿಕ್ಕೆ ಅಂತ ತೊಡಗ್ತಾನೆ. ತಾವು ಮೊದಲು ಪ್ರಾರಂಭ ಮಾಡಿದ್ದೆಲ್ಲಿ, ಈಗಿರೋದೆಲ್ಲಿ ಇತ್ಯಾದಿ ಯಾವುದು ಅವನಿಗೆ ಸ್ಪಷ್ಟ ಅನಿಸೋದಿಲ್ಲ. ಸುಮ್ಮನೆ ಅಂದಾಜಿನ ಮೇಲೆ ಎಲ್ಲವನ್ನು ಗ್ರಹಿಸ್ತಾ ಹೋಗ್ತಾನೆ. ಜೊತೆಗೆ ಅವನ ನೆನಪು ತನ್ನ ತಮ್ಮಂದ್ರ ಕಡೆಗೂ ಹೋಗುತ್ತೆ. ತಮ್ಮಂದ್ರುಗಳು ಇಷ್ಟು ದೊಡ್ಡ ರಾಜ್ಯವನ್ನು ಒಬ್ಬನೇ ಯಾಕೆ ಆಳಬೇಕು, ನಿನಗೂ ಸಾಕಾಗತ್ತೆ, ನಮ್ಮನ್ನು ಸಣ್ಣ ಸಣ್ಣ ರಾಜ್ಯಗಳಿಗೆ ರಾಜನನ್ನಾಗಿ ಮಾಡು ಅಂತ ಕೂಡ ಎಲ್ಲ ಕೇಳ್ಕೊಂಡಿರ್ತಾರೆ. ಆಗ ದುರ್ಯೋಧನ ಅವರನ್ನೆಲ್ಲ ಉಪಾಯವಾಗಿ ಪರಿಹರಿಸಿರ್ತಾನೆ. ಮುಂದೆ 13 ವರ್ಷಗಳ ನಂತರ ಯುದ್ಧ ಆಗತ್ತೆ. ಆಗ ಯುದ್ಧ ಮಾಡಲೇಬೇಕು, ಹಾಗಾಗಿ ನೀವೆಲ್ಲರೂ ಯುದ್ಧ ಸನ್ನದ್ಧರಾಗ್ರಿ ಅಂತ ಹೇಳಿಬಿಟ್ಟು ಅವರನ್ನೆಲ್ಲ ಸುಮ್ಮನಿರಿಸುತ್ತಾನೆ. ಇವೆಲ್ಲ ಅವನಿಗೆ ಮರದ ಮೇಲೆ ಕೂತಾಗ ನೆನಪಾಗ್ತಾ ಹೋಗುತ್ತೆ. ಅಷ್ಟೊತ್ತಿಗೆ ಮೆಲ್ಲಗೆ ಗಾಳಿ ಬೀಸಕ್ಕೆ ಶುರುವಾಗತ್ತೆ. ಅದು ಶೀತದ ಗಾಳಿ. ದುರ್ಯೋಧನ ಶೂನ್ಯ ದೃಷ್ಟಿಯಿಂದ ಯುದ್ಧರಂಗದ ಕಡೆಗೆ ನೋಡ್ತಾ ಕೂತಿರ್ತಾನೆ. ತಾನು ಇಳಿದು ಹೋಗಬೇಕು ಅನ್ನೋದು ಕೂಡ ಅವನಿಗೆ ಮರೆತ ಹಾಗಾಗುತ್ತೆ. ಸ್ವಲ್ಪ ಹೊತ್ತಿಗೆ ಗಾಳಿ ಸ್ವಲ್ಪ ಜೋರಾಗುತ್ತೆ. ಅವನು ಕೂತಿದ್ದಂತಹ ಕೊಂಬೆ ತೂಗೋಕ್ಕೆ ಶುರು ಆಗುತ್ತೆ. ಜೊತೆಗೇನೆ ಜೋರು ಮಳೆ ಬಂದ ಸದ್ದಿನ ಹಾಗೆ ಅರಳಿ ಮರದ ಎಲೆಗಳೆಲ್ಲ ಪಟಪಟನೆ ಬಡಿದುಕೊಂಡು ನಿಧಾನವಾಗಿ ಕೆಳಗೆ ಬೀಳ್ತಾ ಇರುತ್ತವೆ. ಆಗ ಇವನಿಗೆ ಅರ್ಥ ಆಗುತ್ತೆ, ಇದು ಬರೀ ಗಾಳಿ ಅಲ್ಲ, ಬಿರುಗಾಳಿ ಅಂತ. ಕೆಳಗಡೆ ಎಲ್ಲ ಧೂಳು ಏಳ್ತಾ ಇರುತ್ತೆ. ಯುದ್ಧರಂಗದ ಕಡೆಯಿಂದ ಸುತ್ತಿ ಸುತ್ತಿ ಧೂಳು, ಕಸ ಕಡ್ಡಿ, ತರಗಲೆಗಳನ್ನು ಹೊತ್ತು ತರ್ತಾ ಇರುತ್ತವೆ. ಈ ಮರದಿಂದ ಕೂಡ ಒಣಗಿರೋ ಹಣ್ಣಾದ ಎಲೆಗಳು ಮುರಿದು ಬೀಳಕ್ಕೆ ಶುರು ಆಗುತ್ತವೆ. ಒಂದು ಕ್ಷಣದಲ್ಲಿ ಎಷ್ಟೊಂದು, ಒಂದೆರಡಲ್ಲ, ನೂರಲ್ಲ, ಸಾವಿರಾರು ಎಲೆಗಳು ನೆಲವನ್ನು ಮುಟ್ತಾ ಇರುತ್ತವೆ. ತನ್ನೆಡೆಗೆ ನೋಡುವಾಗ ಕೂಳ್ತಿದ್ದ ಒಂದು ರಣಹದ್ದು ರೆಕ್ಕೆ ಬೀಸ್ಕೊಂಡು ಹಾರು ಹೋಗುತ್ತೆ. ಉಳಿದವು ಕೂಡ ಒಟ್ಟಿಗೆ ಹಾರು ಹೋಗುತ್ತವೆ. ಬಹುಶಃ ಕೊಂಬೆ ಮುರಿದು ಬೀಳೋ ಭಯ ಇರಬಹುದಾ ಅವಕ್ಕೆ ಅಂತ ಇವನಿಗನ್ಸುತ್ತೆ. ಹಾಗೆ ಇದ್ದಕ್ಕಿದ್ದ ಹಾಗೆ ಭಯ ಅನ್ಸುತ್ತೆ. ಪಿತಾಮಹ ಹೆಸರಿಗೆ ಮಾತ್ರ ಸೇನಾಪತಿ ಆಗಿದ್ದು, ಎಲ್ಲವನ್ನು ಮಾಡ್ತಿದ್ದಿದ್ದು ನಾವೇನೇನೆ. ಆದರೂ ಕೂಡ ಸೈನ್ಯ ಉದುರಿ ಅರ್ಧಕ್ಕಿಳಿದಿದೆ. ಇನ್ನು ಅವನು ಸತ್ರೆ ಅಂದರೆ ಆ ಅಜ್ಜ ಸತ್ರೆ ಸಂಧಿ ಸಾಧ್ಯನೇ ಇಲ್ಲ. ಈಗಲೂ ಕೆಳಗಿಳಿದು ಹಿಂದಕ್ಕೆ ನಡೆದು ಅವನನ್ನೇ ಮುಂದೆ ಮಾಡಿಟ್ಕೊಂಡು ಸಂಧಿ ಮಾಡ್ಕೊಂಡ್ಬಿಡೋದಾ ಅಂತ ಅನಿಸುತ್ತೆ. ಒಳಗೆಲ್ಲ ಮನಸ್ಸಿಗೆ ಒಂದು ರೀತಿಯ ಹಗುರ ಅನಿಸುತ್ತೆ. ತನ್ನ ಶರೀರದ ತೂಕನೂ ಹಗುರ ಅನಿಸುತ್ತೆ. ಕೂತಿರೋ ಕೊಂಬೆ ಏನು ಮುರಿಯೋದಿಲ್ಲ ಅನ್ನೋ ಒಂದು ಧೈರ್ಯನೂ ದುರ್ಯೋಧನನಿಗೆ ಹುಟ್ಟುತ್ತಾ ಹೋಗುತ್ತೆ. ಹೇಗಾದರೂ ಸರಿ, ಇನ್ನೂ ಒಂದು ತುದಿ ಕೊಂಬೆಯಿಂದ ಕೆಳಗಿಳಿದು ಒಂದು ಗಟ್ಟಿಯಾದ ಕವೆಗೊಂಬೆಯನ್ನು ಮುಟ್ಟಿದಾಗ ಇನ್ನಷ್ಟು ಹೊತ್ತು ಕೂರೋಣವಾ ಅಂತ ಅನಿಸುತ್ತೆ. ಈಗ ಸಂಧಿ ಒಂದು ವೇಳೆ ನಾವು ಮಾಡಿಕೊಂಡ್ರೂ ಕೂಡ ನನ್ನ ತೊಡೆ ಮುರಿದು ದುಶ್ಯಾಸನನ ಕರುಳನ್ನು ಬಗೆದು ಸಾಯಿಸೋ ಅಂತಹ ಪ್ರತಿಜ್ಞೆಯನ್ನು ಆ ಭೀಮ ಮಾಡಿದ್ದ. ಅದನ್ನು ಮುಂದೆ ಯಾವತ್ತಾದರೂ ಪೂರೈಸ್ಕೊಂಡೇ ಕೊಡಿಸ್ಕೊಳ್ತಾನೆ. ಅವನು ಬಿಡೋದಿಲ್ಲ ಅಂತ ದುರ್ಯೋಧನನಿಗೆ ಅನಿಸುತ್ತೆ. ಅವನನ್ನು ಕೂಡ ಹಿರಿಯರು ಹೇಳೋ ಧರ್ಮದ ಕಟ್ಟಿಗೆ ಸಿಕ್ಕಿಸಿ ಕೂರಿಸೋದು ಅಸಾಧ್ಯ ಏನಲ್ಲ. ಇದೆಲ್ಲ ನೆನಪಾಗಿ ಅವನಿಗೆ ಒಂದು ಕ್ಷಣ ಸಮಾಧಾನ ಅನಿಸುತ್ತೆ, ಮನಸ್ಸಿಗೆ ನೆಮ್ಮದಿಯಾಗತ್ತೆ. ಬಿರುಗಾಳಿ ನಿಂತು ಶಾಂತವಾದಂತಹ ಭಾವನೆ ಅವನ ಮನಸ್ಸಿನಲ್ಲಿ ತುಂಬಿಕೊಳ್ಳುತ್ತೆ. ಮರುಕ್ಷಣವೇ ಒಳಗಡೆ ಎಲ್ಲ ಬಣ ಅನ್ಸಕ್ಕೆ ಶುರುವಾಗುತ್ತೆ. ಅಲ್ಲ, ಅರ್ಧ ಸೈನ್ಯನೇ ಕಳೆದು ಹೋಗಿದೆ, ಊರಿಗೆ ಹೋಗಿ ಮಾಡೋದೇನು? ಪ್ರಶ್ನೆ ಸರಿಯಾಗಿ ಕಾಣಿಸ್ಕೊಳ್ಳೋಕ್ಕೆ ಮೊದಲೇ ಮನಸ್ಸಿನ ತೆರ ಬೇರೊಂದು ರೀತಿಯಲ್ಲಿ ಹೊಡೆಯುತ್ತೆ. ಹೊರಗಿನ ಶತ್ರುವನ್ನು ಸೃಷ್ಟಿಸುವುದು ಆಡಳಿತದ ಭದ್ರತೆಗೆ ಅನಿವಾರ್ಯ. ಮೊದಲು ನಿಮಿತ್ತ ಅಂತ ಸೃಷ್ಟಿ ಮಾಡಿದ ಶತ್ರು ಕ್ರಮೇಣ ನಿಜವೇ ಆಯಿತು. ಅವರು ನನ್ನ ನಿಜವಾದ ಶತ್ರುಗಳೇ ಆಗಿದ್ದಾರೆ. ನನ್ನಲ್ಲಿ ಅವ್ರ ಬಗೆಗೆ ನಿಜವಾಗ್ಲೂ ವಿದ್ವೇಷಣೆ ಗಟ್ಟಿಕೊಂಡಿದೆ. ನಾನು, ದುಶ್ಯಾಸನ ಮತ್ತು ಇತರ ತಮ್ಮಂದಿರೆಲ್ಲ ಈ ವಿದ್ವೇಷದ ಮುಖಾಂತರ ಭಾತೃಪ್ರೇಮವನ್ನು ಸಾಧಿಸಿದ್ದೀವಿ. ಈಗ ಅದನ್ನು ಒಡಿಬೇಕಾ? ಕರ್ಣನಿಗೆ ಎಷ್ಟು ನಿರಾಶೆ ಆಗಬಹುದಲ್ವಾ? ತನ್ನ ಶತ್ರು ಜೊತೆಗೆ ಸೆಣಸೋ ಅವಕಾಶವನ್ನೇ ಇಲ್ಲವಾಗಿಸ್ಬಿಟ್ರೆ ಅವನಿಗೆ ಎಷ್ಟು ಬೇಸರ ಆಗಬಹುದಲ್ವಾ? ಒಳಗಿನ ಬಣ ಕಡಿಮೆ ಆಗ್ತಾ ಸ್ವಲ್ಪ ಸಮಾಧಾನ ಹುಟ್ಟಲಿಕ್ಕೆ ದುರ್ಯೋಧನನಿಗೆ ಪ್ರಾರಂಭ ಆಗುತ್ತೆ. ನನ್ನ ಭಯ ಇಲ್ಲದೆ ಇದ್ದರೆ ಈ 5ರಲ್ಲಿ ಒಗ್ಗಟ್ಟು ಇರ್ತಾ ಇದ್ದ? ಖಂಡಿತ ಇರ್ತಿರ್ಲಿಲ್ಲ.
ನನ್ನ ಭಯದಿಂದಲೇ ತನ್ನ ಮಕ್ಕಳಲ್ಲಿ ಒಗ್ಗಟ್ಟು ಸಾಧಿಸಕ್ಕೆ ಕುಂತಿ 5 ಜನರಿಗೂ ಒಬ್ಬಳೇ ಹೆಂಡತಿಯನ್ನ ಮಾಡದ್ಲಂತೆ. ವನವಾಸಕ್ಕೆ ಹೋಗುವಾಗ ಧರ್ಮ ತಪ್ಪು ಮಾಡಿದ್ರು ಅವನನ್ನು ಅತಿಯಾಗಿ ನಿಂದಿಸಬೇಡಿ, ಅಂತಃಕಲಕ್ಕೆ ಎಡೆ ಕೊಡಬೇಡಿ, ಶತ್ರುವನ್ನು ನೆನಪಲ್ಲಿಟ್ಕೊಂಡು ಏಕಮತ್ಯವನ್ನು ಕಾಯ್ಕೊಳ್ಳಿ ಅಂತ ಆಕೆ ಹೇಳಿದ್ಲಂತೆ. ಈಗ ಅವನಿಗೆ ಮತ್ತೆ ಸಮಾಧಾನ ಆಗ್ತಾ ಹೋಗುತ್ತೆ. ಅಷ್ಟೊತ್ತಿಗೆ ಕೆಳಗಡೆ ನಿಂತಿದ್ದ ಇವನ ರಥದವರು ಗಟ್ಟಿಯಾಗಿ ಕೂಗ್ತಾ ಇರ್ತಾರೆ. ರಥ ಕುದುರೆಗಳ ಜೊತೆಗೆ ಎಲ್ಲರೂ ಮರದಿಂದ ಆಚೆ ನಿಂತಿರೋದು ಧೂಳು ಗಾಳಿಯ ಮಬ್ಬಿನಲ್ಲಿ ಕಾಣುತ್ತೆ. ನಿಧಾನವಾಗಿ ಕವಲು ಕೊಂಬೆಯಿಂದ ಕೆಳಗಿಳಿತಾನೆ. ಆನಂತರ ಮೇಲು ಕವಲಿಂದ ಇಳಿತಾನೆ. ಇನ್ನು ಭಯ ಇಲ್ಲ, ಗಟ್ಟಿ ಕಾಂಡ ಹಿಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡು ಕೆಳಗಿನ ದೊಡ್ಡ ಕಾಂಡದ ಹತ್ತಿರಕ್ಕೆ ಬರೋ ಅಷ್ಟೊತ್ತಿಗೆ ದುರ್ಯೋಧನನ ಕೈಕಾಲು ನಡಗ್ತಾ ಇರುತ್ತೆ. ಈ ದೊಡ್ಡ ಕಾಂಡವನ್ನು ಇಳಿಯೋದು ಹೇಗೆ ಅಂತ ಯೋಚನೆ ಮಾಡ್ತಾ ಅಲ್ಲೇ ಕೂತ್ಕೊತಾನೆ. ಆಗ ಅನ್ಸುತ್ತೆ ಅವನಿಗೆ, ಭಾರಿ ಮರಗಳೇ ಹೀಗೆ ಹತ್ತಬಹುದು, ಇಳಿಯೋದು ಕಷ್ಟ ಅಂತ ಅಂದ್ಕೊಳ್ಳುವಾಗ ಸಾರಥಿ ಹತ್ತಿರಕ್ಕೆ ಬಂದು ಕೂಗಿ ಹೇಳ್ತಾನೆ, ದೊರೆಗಳೇ, ಹಾಗೆ ಇಳಿಯೋಕ್ಕಾಗೋದಿಲ್ಲ. 2 ರಥಗಳ ನೊಗದ ಹಗ್ಗವನ್ನು ಬಿಚ್ಚಿ ಎಸಿತೀನಿ, ಆ ಕೊಂಬೆಗೆ ಕಟ್ಟಿಕೊಂಡು ಹಿಡಿದು ಇಳಿರಿ ಅಂತ ಹೇಳ್ತಾನೆ. ಅಷ್ಟು ಹೇಳೋ ಹೊತ್ತಿಗೆ ಸಾರಥಿ ಬಾಯಿಗೆಲ್ಲ ಮಣ್ಣು ತುಂಬಿಕೊಳ್ಳುತ್ತೆ, ಧೂಳು ತುಂಬಿಕೊಳ್ಳುತ್ತೆ. ದುರ್ಯೋಧನನ ಕಣ್ಣಿಗೂ ಕೂಡ ಮಣ್ಣು ತುಂಬಿಕೊಂಡು ರೆಪ್ಪೆ ತೆಗೆಯೋದು ಕಷ್ಟ ಆಗುತ್ತೆ. ನಾನು ಕೆಳಗೆ ಇಳಿದ್ದೀನಿ, ಆನಂತರ ಗಂಟು ಬಿಚ್ಚಿ ಹಗ್ಗವನ್ನು ವಾಪಸ್ ಪಡೆಯೋದಾದ್ರೂ ಹೇಗೆ ಅಂತ ಅವನು ಕೂಗು ಹೇಳ್ತಾನೆ. ಅದು ನಿಜ, ನೊಗಕ್ಕೆ ಹಗ್ಗ ಬೇಕಲ್ವಾ ಅಂತ ಇವನಂತಾನೆ. ಆನಂತರ ಹೇಳ್ತಾನೆ, ಧುಮುಕು ಬಿಡ್ತೀನಿ, ಹೇಗಾದರೂ ಆಗಲಿ ಅಂತ ದುರ್ಯೋಧನ ನೆಗಿಲಿಕ್ಕೆ ಮುಂದಾಗ್ತಾನೆ. ಮಹಾರಾಜ, ಬೇಡ ಬೇಡ, ಹಾಗೆ ಮಾಡಬೇಡಿ, ಕೈ ಕಾಲು ಮುರಿಯುತ್ತೆ ಅಂತ ಸಾರಥಿ ಕೂಗ್ಕೋತಾನೆ. ಹಾಗೆ ಕೂಗ್ತಾನೆ ಅವನ ಬಾಯಲ್ಲಿ ಇನ್ನಷ್ಟು ಮಣ್ಣಿನ ಗಾಳಿ ನುಗ್ಗುತ್ತೆ. ಹಾಗಾಗಿ ಅವನ ಮಾತನ್ನು ನಿಲ್ಲಿಸ್ತಾನೆ. ಈ ಕಡೆ ಯುದ್ಧರಂಗದಲ್ಲಿ ಅರ್ಜುನ ಹೇಳ್ತಾ ಇರ್ತಾನೆ, ದೃಷ್ಟದ್ಯುಮ್ನ, ನಿನ್ನ ಯೋಗ್ಯತೆಗೆ ತಕ್ಕ ಕೆಲಸ ಮಾಡಿದೆ, ನಿಂಗೆ ನಾಚಿಕೆ ಆಗಲ್ವಾ ಅಂತ ಹೇಳ್ತಾನೆ. ತನ್ನ ರಥದ ಮೇಲಿಂದಲೇ ಅವನು ಈ ಮಾತನ್ನ ಕೂಗಿ ಹೇಳ್ತಾ ಇರ್ತಾನೆ. ತನ್ನ ರಥದಿಂದ ಇಳಿದು ಕೈಲಿ ಕತ್ತಿ ಹಿಡಿದು ನುಗ್ಗಿ ಕೆಳಗೆ ಬಿದ್ದಿದ್ದ ದ್ರೋಣರ ಕತ್ತನ್ನ ಹಿಡ್ಕೊಂಡು ಶಿರವನ್ನ ಎತ್ತಿ ದುರ್ಯೋಧನನ ಸೇನೆಯ ನಡುಭಾಗಕ್ಕೆ ಎಸೆಯಕ್ಕೆ ಹಿಂತಿರುಗ್ತಿದ್ದ ಆ ರಥವನ್ನ ಹತ್ತಕ್ಕೆ ಅಂತಿಟ್ಟು ದೃಷ್ಟದ್ಯುಮ್ನ ಬರ್ತಾ ಇರ್ತಾನೆ. ಅಂದ್ರೆ ದೃಷ್ಟದ್ಯುಮ್ನ ದ್ರೋಣರ ಕತ್ತಿಯಿಂದ ಕತ್ತರಿಸಿರ್ತಾನೆ. ಅದನ್ನ ಶತ್ರು ಸೈನ್ಯದ ಕಡೆಗೆ ಎಸೆದ್ರೆ ಅವರು ಸೇನಾಪತಿ ಸತ್ತ ಅಂತ ಅಧೀರರಾಗ್ತಾರೆ ಅಂತ ಹೇಳ್ಬಿಟ್ಟು ಅವನು ಹೆಮ್ಮೆಯಿಂದಲೇ ಅವರ ಕತ್ತಿಗೆ ಸಿಕ್ಕಿಸ್ಕೊಂಡು ಹೋಗೋ ಸಮಯಕ್ಕೆ ಸರಿಯಾಗಿ ಅರ್ಜುನ ಈ ಮಾತನ್ನ ಆಡ್ತಾ ಇರ್ತಾನೆ. ನೋಡುದೇನು, ನೀವು ಪಾಂಚಾಲರು ಅಯೋಗ್ಯರು ಅಂತ ನನಗೆ ಗೊತ್ತಿತ್ತು, ಆದರೆ ನೀನು ಇಷ್ಟು ನೀಚ ಅಂತ ನನಗೆ ಗೊತ್ತಿರಲಿಲ್ಲ. 10 ಯಜ್ಞಗಳನ್ನು ಮಾಡಿದ್ರು ಕೂಡ ನೀನು ಮಾಡಿರೋ ಪಾಪ ತೊಳೆಯೋಕೆ ಸಾಧ್ಯ ಇಲ್ಲ, ನೀನೊಬ್ಬ ಅನಾರ್ಯ ಅಂತ ಅರ್ಜುನ ಕೂಗಿ ಹೇಳ್ತಿರ್ತಾನೆ. ಈ ಮಾತುಗಳು ದೃಷ್ಟದ್ಯುಮ್ನಲ್ಲಿ ಒಂದು ರೀತಿಯ ಗಡಿಬಿಡಿ ಗೊಂದಲಗಳನ್ನು ಹುಟ್ಟಿಸುತ್ತೆ. ತನ್ನ ಸಾರಥಿ ತನ್ನ ರಥದ ಸುತ್ತ ಕುದುರೆಗಳ ಮೇಲೆ ಕೂತು ಕಾಯ್ತಿದ್ದ ಬಿಲ್ಲುಗಾರರು ಮಾತ್ರ ಅಲ್ಲ, ಅಷ್ಟು ದೂರದಲ್ಲಿದ್ದ ಮಹಾರಥಿ ಸಾತ್ವಿಕೆ ಕೂಡ ಸಾಧು ದೃಷ್ಟದ್ಯುಮ್ನ ಅಂತ ಕೂಗ್ತಾ ಇದ್ದಾನೆ. ಪಾಂಡವರ ಸೈನ್ಯವೆಲ್ಲ ಆಕಾಶದ ರಣಹದ್ದುಗಳು ಕೂಡ ಬೆಚ್ಚೋ ಹಾಗೆ ಜಯಕಾರ ಮಾಡ್ತಾ ಇದೆ. ತಮ್ಮ ಸೇನಾಪತಿಯ ಶಿರ ಮಧ್ಯೆ ಬಿದ್ದಿದ್ದಕ್ಕೆ ದುರ್ಯೋಧನನ ಸೈನ್ಯ ಕೂಡ ಅಯ್ಯಯ್ಯೋ ಅಂತ ದ್ರುಟಿ ಕೆಟ್ಟು ಓಡ್ತಾ ಇದೆ. ಹಾಗಿರ್ಬೇಕಾದ್ರೆ ತನ್ನ ಭಾವ ಅರ್ಜುನ ಯಾಕೆ ಹೀಗೆ ಬೈತಾ ಇದ್ದಾನೆ ಅನ್ನೋದು ದೃಷ್ಟದ್ಯುಮ್ನಿಗೆ ಅರಿವಾಗೋದಿಲ್ಲ. ಜೊತೆಗೆ ಅವನು ಕೂಡ ಸಿಟ್ಟಿನವನೇನೆ. ಆದ್ರೆ ತಂಗಿಯನ್ನು ಕೊಟ್ಟು ಮದುವೆ ಮಾಡಿರುವಾಗ ಭಾವ ಆದವನು ಎಂಥ ಮಾತಾಡಿದ್ರು ಸಹಿಸ್ಕೋಬೇಕು ಅನ್ನೋ ಒಂದು ನೆನಪು ಅವನಿಗಾಗತ್ತೆ. ನಾಲಿಗೆಯನ್ನ ಕಚ್ಚಿ ಹಿಡ್ಕೊಳ್ತಾನೆ. ಆದ್ರೆ ಅರ್ಜುನ ಮಾತು ನಿಲ್ಸೋದಿಲ್ಲ. ನಿಮ್ಮಪ್ಪನ ದ್ವೇಷ ತೀರಿಸ್ಕೊಳ್ಳೋದೊಂದೇ ನಿನಗೆ ಬೇಕಿತ್ತು. ಜಗದ್ವಂದ್ಯರಾದ ಪೂಜ್ಯ ಗುರುಗಳ ಬೆಲೆ ಎಷ್ಟು ಅಂತ ನಿಮ್ಮಂಥ ಅನಾಗರಿಕರಿಗೆ ಅಥವಾ ಅರ್ಧ ನಾಗರಿಕರಾಗಿರೋ ನಿಮ್ಮಂಥವ್ರಿಗೆ ಹೇಗೆ ಅರ್ಥ ಆಗುತ್ತೆ? ಈ ಗುರುಗಳ ಪಾದ ಮುಟ್ಟೋ ಅವಕಾಶ ನಿನ್ನ ಜನ್ಮದಲ್ಲಿ ಒಂದ್ಸತಿ ಆದ್ರೂ ಸಿಕ್ಕಿದ್ರೆ ನಿನ್ನ ವಂಶನೇ ಪುನೀತ ಆಗ್ತಿತ್ತು. ಅಂಥವರ ಕತ್ತನ್ನ ಕತ್ತರಿಸಿದೀಯಾ, ಅವರ ಶಿರವನ್ನ ನಾಯಿ ನರಿಗಳಿಗೆ ಎಸೆಯೋ ಹಾಗೆ ಎಸೆದಿಯಲ್ಲ ಅಂತ ಹೇಳ್ಬಿಟ್ಟು ಉಮ್ಮಳಿಸಿ ಬರ್ತಿದ್ದ ದುಃಖವನ್ನ ತಡೆದು ಏನು ಮಾತಾಡೋಕ್ಕೂ ತಿಳಿದೆ ಕುರುಚಲು ಬೆಳೆದ ಗಲ್ಲವನ್ನ ಹಿಂಡ್ಕೊಳ್ತಾನೆ ಅರ್ಜುನ. ಅದನ್ನ ದೃಷ್ಟದ್ಯುಮ್ನ ಗರಬಡಿದವನ ಹಾಗೆ ನೋಡ್ತಾ ಇರ್ತಾನೆ. ತಕ್ಷಣ ಅರ್ಜುನ ದೃಷ್ಟದ್ಯುಮ್ನ ಕಡೆಗೆ ಒಂದು ಬಾಣವನ್ನ ಹಿಡಿದು, ನಿನ್ನನ್ನ ಯಮಪುರಿಗೆ ಅಲ್ಲ, ನಿನ್ನ ಶಿರ ಕತ್ತರಿಸಿ ಕೊಳೆತ ಹೆಣಗಳ ನಡುವೆ ಎಸಿತೀನಿ ನೋಡು
ಅಂತಾನೆ ಅವನ ಕಣ್ಣುಗಳ ಬಿಳಿಯಂಗಳೆಲ್ಲ ಕೆಂಪು ಆಗುವ ಹಾಗೆ ಸಿಟ್ಟು ಮಾಡ್ಕೊತಾ ಇರ್ತಾನೆ. ಆಗ ಯುಯುಧಾನ ಕೂಕ್ಕೊಂತಾನೆ, ಅರ್ಜುನ ಯಾಕೆ ಹೀಗೆ ಆಡ್ತಿದ್ಯಾ ಅಂತ. ಅವನು ತನ್ನ ಕೂಗಿಗೆ ಗಮನ ಕೊಡದೆ ಇನ್ನು ಮುಂದೆ ಮಾತಾಡಕ್ಕೆ ಆರಂಭಿಸಿರೋದ್ರಿಂದ ಯುಯುಧಾನ ಇನ್ನು ಗಟ್ಟಿಯಾಗಿ ಕೂಗಿ ಹೇಳ್ತಾನೆ, ನೋಡು, ನೀನು ಭಾವ ಅಂದ್ಬಿಟ್ಟು ದೃಷ್ಟದ್ಯುಮ್ನ ಬಾಯಿ ಮುಚ್ಕೊಂಡಿದ್ದಾನೆ. ನಮ್ಮ ಸುಭದ್ರೆ ಗಂಡ ಅಂತ ನಾನು ಬಾಯಿ ಮುಚ್ಕೊಳಲ್ವಾ? ನಿನಗೆ ಮರ್ಯಾದೆ ಕೊಡಲ್ವೇ? ಹಾಗೆ ಹೇಳ್ತೀನಿ ಕೇಳಿಸ್ಕೊ ಅಂತ ಕೂಗ್ತಾನೆ. ಈ ಸದ್ದಲ್ಲಿ ಕಿರಿಚಿಕೊಳ್ಳೋದ್ರಿಂದ ಗಂಟಲು ನರ ಹರಿಯೋದ್ರ ಜೊತೆಗೆ ಇಳಿತಿರೋ ಉಸಿರು ಇನ್ನಷ್ಟು ಬೇಗ ಇಳಿಯುತ್ತೆ ಅನ್ನೋ ಅರಿವಾಗಿ ಕೈಲಿ ಹಿಡಿದಿದ್ದ ಬಾಣದ ಸಮೇತ ತನ್ನ ರಥದಿಂದ ಧುಮುಕಿ ಅರ್ಜುನನ ರಥದ ಹತ್ತಿರಕ್ಕೆ ಅವನು ಓಡ್ ಬರ್ತಾನೆ. ಸೊಂಟಕ್ಕೆ ಕಟ್ಟಿದ್ದ ಕತ್ತಿ ಭಾರಕ್ಕೆ ಜಗ್ತಾ ಇರುತ್ತೆ. ಅರ್ಜುನನ ರಥವನ್ನು ಸುತ್ತುವರಿದ ಅಶ್ವಾರೋಹಿ ಬಿಲ್ಲುಗಾರರು ಅವನು ಜಾಗ ಬಿಡ್ತಾರೆ. ಆಗ ಕೆಳಗೆ ನಿಂತಿದ್ದ ಯುಯುಧಾನ ಹೇಳ್ತಾನೆ, ನೋಡು, ಈ ದ್ರೋಣನನ್ನ ಮುಗಿಸಿದ್ರೆ ಸಾಕು ಅಂತ ನಾವೆಲ್ಲ ಹೆಣಗಾಡ್ತಿದ್ವಿ. ಇನ್ನು ನೀನಣ್ಣ ಧರ್ಮಜ ಅಂತೂ ಸಾತ್ಯಕ್ಕೆ ದ್ರೋಣನನ್ನ ಮುಗಿಸಿದ್ಯಾ? ದೃಷ್ಟದ್ಯುಮ್ನ, ದ್ರೋಣನ ಮುಗಿಸು, ನೀನೇ ಮಾಡ್ಬೇಕೀ ಕೆಲಸ ಅಂತ ಮಧ್ಯೆ ಮಧ್ಯೆ ಹೇಳ್ತಾ ಇದ್ದ. ಅಂಥದ್ರಲ್ಲಿ ನೀನು ಇದಕ್ಕಿದ್ದ ಹಾಗೆ ಸನ್ನಿ ಹಿಡಿದವನಾಗಿ ಈ ಥರ ಮಾತಾಡ್ತಾ ಇದೆಯಲ್ಲ ಅಂತ ಅಂದಾಗ ಅರ್ಜುನ, ಯುಯುಧಾನ, ನಿನಗೇನು ಗೊತ್ತಾಗುತ್ತೋ, ಬಾಯಿ ಮುಚ್ಕೋ ಅಂತ ಅರ್ಜಿದ್ರಿಂದ ತಕ್ಷಣ ಅವನಿಗೂ ರೇಗಾಗತ್ತೆ. ಮಾತಿನ ಸರಣಿಯನ್ನ ಅವನು ಬದಲಾಯಿಸ್ತಾನೆ ಯುಯುಧಾನ. ಅರ್ಜುನ, ನಾಚಿಕೆ ಇರೋ ಕ್ಷತ್ರಿಯನೇ ಅಲ್ಲ ನೀನು. ಒಂದು ನಾಯಿಗಿರೋ ಕೃತಜ್ಞತೆ ಕೂಡ ನಿನಗಿಲ್ಲ. ಯಾವ ನಿನ್ನ ಋಣಕ್ಕೆ ಅಂತ ನಾನು ಇಲ್ಲಿ ಬಂದು ಪ್ರತಿಕ್ಷಣನೂ ಜೀವವನ್ನ ಸಾವಿಗೆ ಒಪ್ಪಿಸ್ಕೊಂಡು ಯುದ್ಧ ಮಾಡ್ತಿದ್ದೀನಿ ಹೇಳು? ಅದು ನಾವು ಯಾದವರು, ನಮ್ಮ ಯಾದವರ ಸೈನ್ಯದ ವಿರುದ್ಧ ನಾನು ಹೋರಾಟ ಮಾಡ್ತಾ ಇದ್ದೀನಿ. ನನ್ನನ್ನು ಬಾಯಿ ಮುಚ್ಚು ಅಂತೀಯ? ಈ ದೃಷ್ಟದ್ಯುಮ್ನ ಇಲ್ಲದೆ ಇದ್ದಿದ್ರೆ ನೀವು ಯುದ್ಧ ಮಾಡಕ್ ಸಾಧ್ಯ ಆಗ್ತಿತ್ತಾ? ಸೈನ್ಯ, ರಥ, ಕುದುರೆ, ಆನೆ, ಕತ್ತಿ, ಬಿಲ್ಲು, ಗಾಡಿ ಗಟ್ಲೆ ಬಾಣಗಳು, ಬಂದ ಸೈನಿಕರಿಗೆಲ್ಲ ಆಹಾರ ಎಲ್ಲವನ್ನೂ ಹೇರ್ಕೊಂಡು ಬಂದು ಸುರಿದು ಒಂದೇ ಸಮನೆ ಯುದ್ಧ ಮಾಡ್ತಾ ಇದ್ದಾರೆ. ಅವನಣ್ಣ ಇಲ್ಲದೆ ಇದ್ದಿದ್ರೆ ನೀವು ಭೀಷ್ಮನನ್ನ ಸೋಲ್ಸಕ್ ಸಾಧ್ಯ ಆಗ್ತಿತ್ತಾ? ಇವತ್ತು ರಾತ್ರಿ ತಾನೆ ಅವರಪ್ಪ ವೃದ್ಧ ದೃಪದ ನಾವು ಬೇಡ ಅಂದ್ರು, ಯುದ್ಧಕ್ಕೆ ಬಂದ್ರು, ಸತ್ತು ಹೋದ್ರು. ಅಂಥದ್ರಲ್ಲಿ ಕಿಚ್ಚಿನಿಂದ ಕಾಳ್ಗ ಮಾಡ್ತಿರೋ ದೃಷ್ಟದ್ಯುಮ್ನ, ಅದು ಸೇನಾಪತಿ. ಆದ್ರೂ ಕೂಡ ನೀನು ಅವನಿಗೆ ಒಂದು ಸ್ವಲ್ಪನೂ ಮರ್ಯಾದೆ ತೋರಿಸ್ದೆ ಸೊಕ್ಕು ತೋರಿಸ್ತಿದೀಯಲ್ಲ. ನಾವೆಲ್ಲ ಹೇಳಿದ ಸಲಹೆ ಸೂಚನೆಗಳನ್ನ ಗೌರವಿಸ್ದೆ ಈ ತರ ಮಾಡ್ತಾ ಇದೆಯಲ್ಲ. ಇದನ್ನೆಲ್ಲ ಒಂದು ನಾಯಿಗೆ ಮಾಡಿದ್ರೆ ಅದು ಕೂಡ ಬಂದು ಕಾಲಾದ್ರೂ ನೆಕ್ತಿತ್ತೇನೋ ಅಂತ ಹೇಳ್ತಾನೆ. ತಾನು ಹತ್ರ ಬಂದು ನಿಂತಿದ್ದೀನಿ ಅನ್ನೋದನ್ನ ಮರೆತು ಒಂದೇ ಉಸಿರಿಗೆ ಕಿರಿಚಿದ ಜೋರಿಗೆ ಗಂಟಲು ಕೂತು ಮುಂದಿನ ಮಾತು ಹೊರಡೋದಿಲ್ಲ. ಜೊತೆಗೆ ದೃಷ್ಟದ್ಯುಮ್ನ ಬುದ್ಧಿ ದಿಕ್ಕು ಪಡೆಯೋಕ್ಕೆ ಶುರುವಾಗುತ್ತೆ. ಕೈಯಲ್ಲಿ ಹಿಡಿದ ಕತ್ತಿ ಜೊತೆಗೆ ತನ್ನ ರಥದಿಂದ ಧುಮುಕ್ತಾನೆ. ಯುಯುಧಾನನ ಹತ್ತಿರಕ್ಕೆ ಬಂದು ನಿಂತ್ಕೊಳ್ತಾನೆ. ಸಾತ್ಯಕಿ, ಇವನೊಬ್ಬ ಸತ್ರೆ ನನ್ನ ತಂಗಿ ಏನು ವಿಧವೆ ಆಗೋದಿಲ್ಲ. ಇನ್ನು 4 ಜನ ಗಂಡಂದ್ರ ಅವಳಿಗೆ ಇರ್ತಾರೆ. ಇವನನ್ನು ಮುಗಿಸ್ಬಿಡೋಣ ಕಣ. ಎಲ್ಲೋ ಅರ್ಜುನ, ರಥದಿಂದ ಕೆಳಗಿಳಿದು ಕೈಲಿ ಕತ್ತಿ ಹಿಡ್ಕೊಂಡು ನಿಂತ್ಕೊಳ್ಳೋ. ಈಗ ನನ್ನ ಕತ್ತಿಗೆ ಮೆತ್ತುಕೊಂಡ ಇನ್ನು ಕಂದು ತಿರುಗಿದಿರುವ ದ್ರೋಣನ ಕುತ್ತಿಗೆ ರಕ್ತಕ್ಕೆ ನಿನ್ನ ಕೊರಳಿನ ರಕ್ತವನ್ನು ಬೆರೆಸಿಬಿಡ್ತೀನಿ ಅಂತ ಸಿಟ್ಟಿನಿಂದ ಕೂಗ್ತಾನೆ. ಆಗ ಹಿಂದಿನಿಂದ ನುಗ್ಗಿ ಬಂದ ಭೀಮ ದೃಷ್ಟದ್ಯುಮ್ನ ಎದುರಿಗೆ ಬಂದು ನಿಂತ್ಕೊಳ್ತಾನೆ. ಅವನ 2 ಕಂಕುಳಿಗೂ ತನ್ನ ತೋಳುಗಳನ್ನು ಹಾಕಿ ತಲೆ ಬಿತ್ತು ತಲೆ ಅಂತ ದಳದ ಕೆಲವರು ಕೂಗ್ಕೊಂಡ್ರು. ಯಾರದು ಅಂತ ಕೇಳದೆ ವಿಚಾರಿಸ್ಕೊಂಡು ಬಂದು ದ್ರೋಣಂದು ನಮ್ಮ ಸೇನಾನಿ ಕತ್ತರಿಸ್ದ ಅಂದ್ಬಿಟ್ಟು ನನ್ನ ರಥದ ಹಿಂಬಾಲಕ ಹೇಳ್ದ. ನಿನ್ನ ರಥದ ಬಾವುಟದ ಗುರುತು ಹತ್ತಿತು, ಹಾಗಾಗಿ ಓಡ್ ಬಂದೆ. ಅಪ್ಪನಿಗೆ ಹುಟ್ಟಿದ ಮಗ ನೀನು, ಮಾವನವ್ರಿಗೆ ಬೇರೆ ತರ್ಪಣ ಕೊಡೋ ಅಗತ್ಯನೇ ಇಲ್ಲ ಅಂದ್ಬಿಟ್ಟು ದೃಷ್ಟದ್ಯುಮ್ನನ್ನ ಬಿಗಿಯಾಗಿ ತಬ್ಕೊಳ್ತಾನೆ. ಅವನ ಹಣೆ, ಕೆನ್ನೆ, ಕುತ್ತಿಗೆಗಳಿಗೆ ಮೆತ್ತುಕೊಂಡಿದ್ದ ಗಾಯದ ರಕ್ತ ದೃಷ್ಟದ್ಯುಮ್ನನ ಕಿರೀಟಕ್ಕೆ ಅಂಟ್ಕೊಳ್ಳುತ್ತೆ. ಅಷ್ಟರಲ್ಲಿ ಕೈಲಿ ಕತ್ತಿ ಹಿಡ್ಕೊಂಡು ರಥದಿಂದ ನೆಗೆದ ಅರ್ಜುನನ ಹಿಂದೆನೆ ಧುಮುಕಿ ಬರ್ತಾನೆ ಕೃಷ್ಣ. ಅವನು ಮತ್ತು ಭೀಮನ ತೋಳಿನಲ್ಲಿದ್ದ ದೃಷ್ಟದ್ಯುಮ್ನರ ಮಧ್ಯೆ ನಿಂತು ಹೇಳ್ತಾನೆ, ಯುಯುಧಾನ, ಕಳೆದ 14 ದಿನದಿಂದ ಯಾರಿಗೂ ನೆಟ್ಟಿಗೆ ನಿದ್ದೆ ಇಲ್ಲ. 2 ದಿನಗಳಿಂದಂತೂ ನಾವ್ಯಾರು ಕಣ್ಣು ಕೂಡ ಮುಚ್ಚಿಲ್ಲ. ಎಲ್ಲರಿಗೂ ತಲೆ ಕೆಟ್ಟಿದೆ. ನೀನು ಈ ತಕ್ಷಣ ಶಿಬಿರಕ್ಕೆ ಹೋಗಿ ಸ್ವಲ್ಪ ಹೊತ್ತು ಕಣ್ಣು ತುಂಬ ನಿದ್ದೆ ಮಾಡಿ ಬಾ. ಅರ್ಜುನ, ಎಷ್ಟು ದಿನ ಬೇಕಾದರೂ ನಿದ್ದೆ ತಡೆದು ಕೈ, ಕಾಲು, ನರ, ಬುದ್ಧಿಗಳನ್ನ ಸ್ವಾಧೀನದಲ್ಲಿ ಇಟ್ಕೊಳ್ಬಲ್ಲೆ ಅಂತ ಅಂತಿದ್ದೆ ಅಲ್ವಾ ನೀನು? ನಿನಗೂ ಕೂಡ ನಿದ್ದೆ ಅಗತ್ಯ ಇದೆ. ಆದ್ರೆ ಇದು ನೀನು ಮಲಗೋ ಕಾಲ ಖಂಡಿತ ಅಲ್ಲ. ಸೇನಾನಿ ಸತ್ತಿದ್ದಾನೆ, ಶತ್ರುಗಳು ಕಂಗೆಟ್ಟಿದ್ದಾರೆ. ಈ ಕ್ಷಣದಲ್ಲಿ ನಾವು ಸುತ್ತಲಿಂದ ಬಡಿತವನ್ನ ಮುಂದುವರಿಸಬೇಕು. ಸಾಯೋರ್ ಜೊತೆಗೆ ದಿಕ್ಕುಗಟ್ಟು ಓಡ್ ಹೋಗುವಷ್ಟು ಜನರನ್ನ ಓಡಿಸೋಕೆ
ಇದೇ ಸರಿಯಾದ ಸಮಯ ಅಂತ ಹೇಳ್ತಾನೆ. ಈಗ ಏನಾಗಿದೆ ಕೃಷ್ಣ ಅಂದ್ಬಿಟ್ಟು ದೃಷ್ಟದ್ಯುಮ್ನನ್ನ ಬಿಟ್ಟು ಭೀಮ ಕೇಳ್ತಾನೆ. ಏನೂ ಆಗಿಲ್ಲ, ಅರ್ಜುನನಿಗೆ ಗುರುಪ್ರೀತಿಯ ಜ್ವರ ಮರುಕಳಿಸಿದೆ, ಈಗ ಶಮನ ಆಯಿತು ಅಂತ ಹೇಳ್ಬಿಟ್ಟು ದೃಷ್ಟದ್ಯುಮ್ನ ನಡಿ, ನೀನು ಆ ಕಡೆ ಬಲಪಕ್ಕದಿಂದ ನುಗ್ಗು, ನಾನು ಅರ್ಜುನ ನೇರವಾಗಿ ಆ ಗೊಂದಲದೊಳಗಡೆಗೆ ಪ್ರವೇಶಿಸ್ತೀವಿ, ತರೀತೀವಿ ಅಂತ ಹೇಳ್ಬಿಟ್ಟು ಭೀಮ ನೀನು ಎಲ್ಲಿದ್ದೆ ಇಷ್ಟೊತ್ತು ಅಂತ ಕೇಳ್ತಾನೆ. ಆಗ ಭೀಮ ಹೇಳ್ತಾನೆ, ಆಗೋ ಆ 7 ಜನ ಧೃತರಾಷ್ಟ್ರ ಸಂತಾನವನ್ನು ಮುಗಿಸಿ ಬಂದೆ, ಒಂದೇ ಕ್ಷಣ ಭಾವ ದೃಷ್ಟದ್ಯುಮ್ನನ್ನು ತಪ್ಕೊಂಡು ಹೋಗೋಣ ಅಂತ ಹಿಂತಿರುಗಿ ಓಡಿ ಬಂದೆ. ನಾನು ನನ್ನ ದಳದ ಜೊತೆಗೆ ಬೆಳೆಸ್ಕೊಂಡು ಶತ್ರುಗಳ ಹಿಂಬದಿಯಿಂದ ನುಗ್ಗುತ್ತೀನಿ, ಸರಿನಾ ಅಂತ ಉತ್ಸಾಹದಿಂದ ಕೇಳ್ತಾನೆ. ಹಿಂಬದಿಗೆ ಹೋಗಬೇಡ, ತಮ್ಮ ದೇಶಗಳಿಗೆ ಓಡಿ ಹೋಗ ಬಯಸೋರಿಗೆ ದಾರಿ ಬಿಡಬೇಕು, ಹಾಗೇನೆ ಸುಮ್ಮನೆ ಕೊಲ್ಲಬೇಡ, ಉಳಿದಿರೋ ಆನೆಗಳನ್ನ ಮುಗಿಸಿದ್ರೆ ಒಳ್ಳೇದು ಅಂತ ಕೃಷ್ಣ ಹೇಳ್ತಾನೆ. ಭೀಮ ಒಂದು ಮಾತು ಆಡದೆ ಓಡ್ ಹೋಗ್ತಾನೆ. ಕೃಷ್ಣ ಯುಧಾನನ ಹತ್ತಿರಕ್ಕೆ ಬರ್ತಾನೆ, ಅವನ ಹೆಗಲ ಮೇಲೆ ಕೈ ಇಟ್ಟು ಹೇಳ್ತಾನೆ, ನೋಡು, ನೇರವಾಗಿ ಶಿಬಿರಕ್ಕೆ ಹೋಗು, ತಾನಾಗೆ ಎಚ್ಚರಿಕೆ ಆಗೋವರೆಗೂ ಯಾರು ಎಬ್ಬಿಸ್ಕೂಡ್ದು ಅಂತ ಕಾವಲುಗಾರರಿಗೆ ಹೇಳು, ಕಣ್ಣು ಮುಚ್ಚಿ ಮಲ್ಕೊಂಡ್ಬಿಡು, ಎಚ್ಚರಿಕೆ ಆದ ನಂತರ ಹಿಂತಿರುಗಿ ಬಂದು ಸೇನಾನಿ ದೃಷ್ಟದ್ಯುಮ್ನ ಯಾವ ಕಡೆ ಹೇಳ್ತಾನೋ ಆ ಕಡೆಯಿಂದ ಯುದ್ಧ ಮಾಡು ಅಂತ ಹೇಳ್ತಾನೆ. ಆಗ ಯುಧಾನನಿಗೆ ಅರ್ಥ ಆಗತ್ತೆ, ನನಗೆ ನಿಜವಾಗ್ಲೂ ಬೇಕಾಗಿರೋದು ನಿದ್ದೆನೇನೆ ಅಂತ. ಅವನು ಪ್ರತಿ ಏನು ಹೇಳಲ್ಲ, ಹೋಗಿ ತನ್ನ ರಥದಲ್ಲಿ ಕೂತ್ಕೊಂತಾನೆ. ಎಲ್ಲೋ ದೂರದಲ್ಲಿ ನಕುಲನ ರಥ ಇವನಿಗೆ ಕಾಣುತ್ತೆ. ಅಲ್ಲೇ ಇದ್ದು ಯುದ್ಧ ಮಾಡ್ತಾ ಇರೋ ಹಾಗೆ ತನ್ನ ದಳಕ್ಕೆ ಹೇಳಿ ರಥವನ್ನ ನಕುಲನ ಹತ್ರಕ್ಕೆ ನಡೆಸೋ ಹಾಗೆ ಸಾರಥಿಗೆ ಆದೇಶ ಕೊಡ್ತಾನೆ. ನಕುಲನ ದಳ ಕೂಡ ಹೊಡೆತ ತಿಂದು ಚದುರು ಹೋಗಿರುತ್ತೆ, ಆದ್ರೆ ಅವನು ಕುಂದಿರೋದಿಲ್ಲ. ತನ್ನ ದಳವನ್ನ ಬಳಸ್ಕೊಳ್ಳೋ ಹಾಗೆ ಹೇಳಿ ರಥವನ್ನ ನೇರವಾಗಿ ಶಿಬಿರಕ್ಕೆ ನಡೆಸೋ ಹಾಗೆ ಯುಧಾನ ಸೂಚನೆ ಕೊಡ್ತಾನೆ. ಅದುವರೆಗೂ ಒಂದ್ಸಲನು ಬಾರದೇ ಇದ್ದ ಆಕಳಕ್ಕೆ ಈಗ ಬರಕ್ಕೆ ಶುರು ಆಗುತ್ತೆ. ಸಾರಥಿಗೂ ಅರ್ಥ ಆಗುತ್ತೆ, ಜೊತೆಗೆ ಸಂತೋಷನೂ ಆಗುತ್ತೆ. ಕುದುರೆಗಳು ಕೂಡ ಹೊಸ ಶಕ್ತಿ ಬಂದ ಹಾಗೆ ನಡೆಯಕ್ಕೆ ಪ್ರಾರಂಭ ಆಗುತ್ತವೆ. ಯುಧಾನ ಒಂದೇ ಒಂದು ಕ್ಷಣ ಕತ್ತು ತಿರುಗಿಸಿ ಸುತ್ತ ನೋಡ್ತಾನೆ. ಬಿಸಿಲು ಹಳದಿ ಆಗಿದೆ, ಯಾಕೆ ಅನ್ಸುತ್ತೆ? ಸೂರ್ಯನಿಗೆ ಏನಾದ್ರೂ ರೋಗ ಬೆಳೆದಿರಬಹುದಾ, ಅಥವಾ ಸೂರ್ಯನ ಬಿಸಿಲಿಗೆ ಸೂಡಿಯ ಜಳ ತೆರೆದು ನಿಷ್ಕ್ರಿಯ ವರ್ಣ ಬಂದಿದ್ಯಾ ಅನ್ಕೋತಾನೆ. ರೆಪ್ಪೆ ತೆರೆದು ಎಲ್ಲವನ್ನ ನೋಡ್ತಾ ಇದ್ರು ಕೂಡ ಯಾವುದು ಸರಿಯಾಗಿ ದೃಷ್ಟಿಯಲ್ಲಿ ಹಿಡಿಯದಂತಹ ನೋಟ ಆಗಿರುತ್ತೆ. ಸಾರಥಿ, ಯಾಕೆ ಇಡೀ ಯುದ್ಧರಂಗ ಹಳದಿ ಆಗಿದೆಯಲ್ಲ ಅಂತಾನೆ. ನಿದ್ದೆ ಇಲ್ದಿದ್ದಕ್ಕೆ ಅಂತ ಸಾರಥಿ ರಥವನ್ನ ನಿಲ್ಲಿಸ್ತಾನೆ. ಅವನು ಯಾಕೆ ನಿಲ್ಲಿಸ್ದ ಅಂತ ಯುಧಾನನಿಗೆ ತಿಳಿಯೋದಿಲ್ಲ. ಮಟ್ಟಸವಾದ ಆ ಗಟ್ಟಿ ನೆಲದಲ್ಲಿ ಯಾವ ಕಡೆ ಬೇಕಾದ್ರೂ ರಥ ಹೋಗಬಹುದಾಗಿರುತ್ತೆ, ಆದ್ರೆ ಅಲ್ಲಲ್ಲಿ ಬಿದ್ದಿದ್ದ ಮನುಷ್ಯರ ಹೆಣಗಳನ್ನ ಬಿಟ್ರೆ ರಥಗಳನ್ನ ತಿರುಗಿಸಿ ಹೊಡೆಯೋ ಅಗತ್ಯನೂ ಇರೋದಿಲ್ಲ. ಯುದ್ಧರಂಗದ ತಮ್ಮ ಭಾಗವಾದ ಈ ಕಡೆಯಲ್ಲಿ ಸತ್ತು ಬಿದ್ದಿದ್ದ ಆನೆ ಕುದುರೆಗಳ ಸಂಖ್ಯೆನೂ ಕಡಿಮೆ ಇರುತ್ತೆ. ಮುರಿದು ಬಿಟ್ಟು ಹೋಗಿದ್ದ ರಥಗಳು ಕೂಡ ಅಲ್ಲಿ ಇರೋದಿಲ್ಲ. ಯುದ್ಧ ಈ ಕಡೆ ಹೆಚ್ಚಾಗಿ ನಡೆದೇ ಇಲ್ಲ ಅನ್ನೋ ನೆನಪು ಬರುವಾಗ ಸಾರಥಿ ರಥವನ್ನ ನಿಲ್ಲಿಸ್ತಾನೆ. ತನ್ನ ಜಾಗದಲ್ಲಿ ಎದ್ದು ನಿಂತ್ಕೊಂಡು ಸುತ್ತ ನೋಡ್ತಾನೆ. ಹಾಗೆ ಯುಧಾನನ ದೃಷ್ಟಿ ಕೂಡ ಸುತ್ತ ಹರಿಯುತ್ತೆ. ಚಳಿಗಾಲದ ಹಿತವಾದ ಹಳದಿ ಬಿಸಿಲು ನಿದ್ದೆ ಇಲ್ಲದಕ್ಕೆ ಅಂತ ಗೊತ್ತಾದ್ರೂ ಹಳದಿ ಆಗಿದೆ. ಆಕಾಶ ಮಾಸಲಾಗಿರುತ್ತೆ. ಬಲಗಡೆಗೆ ದಟ್ಟವಾಗಿ ಕಾಣುವಂತಹ ರಣಹದ್ದುಗಳು ಗುಂಪಿರುತ್ತೆ. ಎಡಗಡೆಗೆ ಅಲ್ಲೊಂದು ಇಲ್ಲೊಂದು, ಅಥವಾ ಮುಂದೆ ದೂರದಲ್ಲಿ ಅಲ್ಲೊಂದು ಇಲ್ಲೊಂದು, ಹಾಗೆ 5-6 ರಥಗಳು ಕಾಣಿಸ್ತಾ ಇರುತ್ತೆ. ಏನ್ ನೋಡ್ತಾ ಇದೀಯಾ ಅಂತ ಕೇಳ್ತಾನೆ. ಶಿಬಿರ ಯಾವ ದಿಕ್ಕಿಗಿದೆ ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ನಿನ್ನೆ ಬೆಳಗ್ಗೆ ಹೊತ್ತು ಹೂಡೋಕ್ಕೆ ಮೊದಲೇನೆ ನಸುಗತ್ತಲ್ಲಿ ಹೊರಟಿದ್ದು, ಆಮೇಲೆ ಯಾವ ದಿಕ್ಕಲ್ಲಿ ಹೊರಟ್ವಿ, ಎಷ್ಟು ಬಾರಿ ಸುತ್ತ ಹಾಕಿದ್ವಿ, ದಿಕ್ಕುಗಳಲ್ಲಿ ಯಾವ್ದ್ರೊಳಗೆ ಬೆರೆತ್ಕೊಂಡಿದೆ ಒಂದು ಗೊತ್ತಾಗ್ತಾ ಇಲ್ಲ. ಅಲ್ಲಿ ಕಾಣ್ತಾ ಇರೋ ಯಾವ್ದಾದ್ರು ಒಂದು ರಥ ಅವು ನಮ್ಮವೋ ಶತ್ರುವೋ ಒಂದು ಗೊತ್ತಾಗ್ತಿಲ್ಲ. ಅವುಗಳ ಹತ್ರ ಹೋಗಿ ಕೇಳೋಣ ಅಂತ ಅನ್ಕೊಂಡೆ ಅಂತ ಅಂತಾನೆ. ಮರುಕ್ಷಣವೇ, ಹಾ ಇದೇ ಸರಿ, ರಣಹದ್ದುಗಳು ಬಲಗಡೆ ಇದೆ ಅಲ್ವಾ, ರಾತ್ರಿ ಕಾದಾಟ ನಡೆದ ಜಾಗ ಅದಿರಬಹುದು. ಜೊತೆಗೆ ಕೊಳಿದಿರೋ ಬಿಸಿ ಹೆಣೆಗಳು ಅಂದ್ರೆ ಅವಕ್ಕೆ ರುಚಿ ಹತ್ತೋದಿಲ್ಲ, ಹಾಗಾಗಿ ಅಂತ ಹೇಳ್ಬಿಟ್ಟು ಅವ್ನು ಮತ್ತೆ ಯೋಚನೆ ಮಾಡಕ್ ಶುರು ಮಾಡ್ತಾನೆ. ಆ ನಂತರ, ಮಹಾರಾಜ, ಬಿಲ್ಲು ಬಾಣಗಳನ್ನ ಸಿದ್ಧವಾಗಿ ಹಿಡ್ಕೊಂಡಿರು, ಆ ರಥಗಳ ಹತ್ರವೇ ಹೋಗೋಣ. ನಮ್ಮ ಕಡೆವಾದ್ರೆ ಸರಿ, ಶತ್ರುಗಳಾದ್ರೆ ಅವ್ರ ಕಡೆಯವರೇ ಮೇಲ್ ಬೀಳ್ತಾರೆ ಅನ್ನೋದಕ್ಕೆ ಖಾತ್ರಿ ಏನೂ ಇಲ್ಲ. ಕಾಳಗ ಹತ್ತದೆ ಸುಮ್ಮನೆ ಹೊಡೆಸ್ಕೊಳಕ್ ಅವ್ರಿಗೇನು ದೆವ್ವ ಹಿಡಿದಿರುತ್ತಾ? ಆದ್ರೂ ಕೂಡ ನೀನು ಹೆದೆಯನ್ನ ಏರ್ಸಿರು, ಆದ್ರೆ ಕಾಣೋ ಹಾಗೆ ಕೈಲಿ ಹಿಡ್ಕೋಬೇಡ ಅಂತ ಹೇಳ್ಬಿಟ್ಟು ರಥವನ್ನ ಮುಂದೆ ನಡ್ಸಕ್ಕೆ ಪ್ರಾರಂಭ ಮಾಡ್ತಾನೆ.
4 ಗಳಿಗೆಗಳವರೆಗೂ ಮಿಕ್ಕು ಸೂಚುತ್ತಾರೆ. ಆ ನಂತರ ನದಿ ಆಚೆಗೆ ಇದ್ದಂತಹ ಜಾಗವನ್ನು ಗುರುತಿಸಿ ರಥದಿಂದ ಇಳಿತಾರೆ. ದೋಣಿಯನ್ನು ದಾಟಿ ಆಚೆ ದಡವನ್ನು ತಲುಪಿದಾಗ ಶಿಬಿರ ಪಾಲಕರು ಇವರನ್ನ ಗುರುತಿಸ್ತಾರೆ, ಬಾಗಿಲು ತೆಗಿತಾರೆ. ವೃತ್ತಾಕಾರದ ಸಣ್ಣ ಸಣ್ಣ ಗುಡಿಸಲುಗಳ ಮಧ್ಯೆ ಬಿಸಿಲಲ್ಲಿ ಹೆಂಗಸರು ತುಂಬಿಕೊಂಡಿರ್ತಾರೆ. ಅಲ್ಲಿ ಸುಭದ್ರೆ, ದ್ರೌಪದಿ, ಅಭಿಮನ್ಯುವಿನ ಬಸ್ರಿ ಹೆಂಡತಿ ಉತ್ರೆ, ಜೊತೆಗೆ ತನಗೂ ಗುರುತಿಲ್ಲದೆ ಇರುವಂತಹ ಸುಮಾರು ಜನ ದಾಸಿಯರು ಕೂಡ ಇರ್ತಾರೆ. ಅಣ್ಣ ಏನು ಸಂಗತಿ ಅಂತ ಸುಭದ್ರ ಎದ್ದು ಬರ್ತಾಳೆ. ದ್ರೋಣ ಬಿದ್ದ, ಅದು 5 ಗಳಿಗೆ ಆಯಿತು, ಕಾದಾಟ ಜೋರಾಗಿ ಮುಂದುವರಿತಿದೆ ಅಂಥೇಳಿ ಹೇಳ್ತಾನೆ. ನೀನು ಯಾಕೆ ಬಂದೆ ಅಂತ ಅವಳಿಗೆ ಕೇಳಿದಾಗ, ಒಂದಿಷ್ಟು ಸರಿಯಾಗಿ ನಿದ್ದೆ ಮಾಡಿ ಹೋಗಬೇಕು, ತಲೆ ಒಳಗಡೆ ಎಲ್ಲ ಗೌ ಅಂತಿದೆ ಅಂತ ಹೇಳ್ತಾನೆ. ಯಾರು ಕೊಂದಿದ್ದು ದ್ರೋಣನನ್ನ ಅಂತ ದ್ರೌಪದಿ ಹತ್ರ ಬರ್ತಾಳೆ. ಕಣ್ಣಲ್ಲಿ ನೀರು ಹರಿದಿದ್ರು ಕೂಡ ಅವಳ ಮುಖ ಮಡುಗಟ್ಟಿರೋದು ಯುಯುಧಾನನಿಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ರಾತ್ರಿ ಯುದ್ಧದಲ್ಲಿ ತನ್ನ ಅಪ್ಪ ಸತ್ತಿದ್ದು ಅವಳಿಗೆ ಗೊತ್ತಿದೆ ಅನ್ನೋದು ಅರ್ಥ ಆಗುತ್ತೆ ಯುಯುಧಾನನಿಗೆ. ನಿನ್ನ ಅಣ್ಣ ಸೇನಾನಿ ದೃಷ್ಟದುಮ್ಯ ತನ್ನ ಕತ್ತಿಯಿಂದ ಸ್ವತಃ ದ್ರೋಣನ ಕೊರಳನ್ನು ಕತ್ತರಿಸಿದ, ಶಿರವನ್ನು ಚೆಂಡಿನ ಹಾಗೆ ಆಕಾಶಕ್ಕೆ ಎಸೆದ ಅಂತ ಹೇಳಿದಾಗ ಅವಳ ಕಪ್ಪುಗಟ್ಟಿದ ಮುಖದಲ್ಲಿ ಒಂದು ಕ್ಷಣ ಸಮಾಧಾನ ಮಿಂಚಿನ ಹಾಗೆ ಮಾಯ ಆಗತ್ತೆ, ಮಿಂಚಿನ ಹಾಗೆ ಮೂಡುತ್ತೆ. ಆದರೆ ಮಿಂಚಿನಷ್ಟೇ ಕ್ಷಣಿಕವಾಗಿ ಮತ್ತೆ ಕಪ್ಪು ಮೊದಲಿನ ಹಾಗೆ ಅವಳ ಮುಖದಲ್ಲಿ ತುಂಬಿಕೊಳ್ಳುತ್ತೆ. ಯುಯುಧಾನ ತನ್ನ ಗುಡಿಸಲೊಳಗಡೆಗೆ ಹೋಗ್ತಾನೆ. ಹಿಂದಿನಿಂದ ಬಂದ ಸೇವಕ ಒಂದು ಬೋಗಣಿ ತುಂಬ ಆರಿದ ಅಕ್ಕಿ ಅಂಬಲಿಯನ್ನು ತಂದಿಡ್ತಾನೆ. ಇವನು ಅದನ್ನು ಗಬಗಬನೆ ಹೊಟ್ಟೆಗೆ ಹೊಯ್ಕೋತಾನೆ. ದ್ರೌಪದಿ ಒಳಗೆ ಬಂದು ಕೇಳ್ತಾಳೆ, ನನ್ನ ಮಕ್ಕಳು ಎಲ್ಲಿದ್ದಾರೆ ಅಂತ ನೋಡಿದ್ಯಾ ಅಂದಾಗ, ದೃಷ್ಟದ್ಯುಮ್ನ ಜೊತೆಗೇನೆ ತಮ್ಮ ತಮ್ಮ ರಥಗಳಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ, ಮಾವನ ದಳದಿಂದ ಅವರು ದೂರ ಹೋಗೋದಿಲ್ಲ ಅಂತ ಹೇಳ್ತಾನೆ. ನೀನು ಹೊರಡುವಾಗ ಆ 5 ಜನನನ್ನು ನೋಡಿದ್ಯಾ ಅಂತ ದ್ರೌಪದಿ ಕೇಳ್ತಾಳೆ. ಸರಿಯಾಗಿ ನೆನಪಾಗ್ತಾ ಇಲ್ಲ, ಆದರೆ ಕ್ಷೇಮವಾಗಿದ್ದಾರೆ, ಇಲ್ಲಾಂದ್ರೆ ನನಗೆ ಗೊತ್ತಾಗ್ತಿತ್ತು ಅಂತ ಅವನು ಹೇಳ್ತಾನೆ. ಅವ್ರಿಗೆ ನಿದ್ದೆ ಬಂದಿಲ್ವಾ ಅಂತ ದ್ರೌಪದಿ ಕೇಳ್ತಾಳೆ. ಯುಯುಧಾನನಿಗೆ ಏನು ಉತ್ತರ ಹೇಳಬೇಕು ಗೊತ್ತಾಗೋದಿಲ್ಲ. ತನಗೂ ಕೂಡ ಕೃಷ್ಣ ಹೇಳಿದ ಮೇಲೇ ಅಲ್ವಾ ನಿದ್ದೆ ಅಗತ್ಯ ಇದೆ ಅಂತ ಗೊತ್ತಾಗಿತ್ತು. ಬಹುಶಃ ಅವ್ರಿಗೆ ಯಾರು ಹೇಳೇ ಇಲ್ವಾ, ಅಥವಾ ಹೇಳಿದ್ರು ಕೂಡ ನಿದ್ದೆ ಬರದೇ ಇರೋಷ್ಟು ಮಟ್ಟಿಗೆ ತಮ್ಮ ರಾಜ್ಯ, ತಮ್ಮ ಯುದ್ಧ, ತಮ್ಮ ತಾಯಿ ತಂದೆ ಅಪಮಾನ ಅಂತ ಅನ್ಕೊಂಡಿದ್ದಾರ ಅಂತ ಅನ್ಕೊಂಡು ಆ ಅಂಬಲಿಯ ಬೋಗುಣಿಯನ್ನ ಬಾಯಿ ಹತ್ರ ಇಟ್ಕೊಳ್ತಾನೆ. ದ್ರೌಪದಿ ಏನು ಮಾತಾಡದೆ ಹೊರಗಡೆ ನಡೀತಾಳೆ. ಯುಯುಧಾನ ನಿದ್ದೆ 1-2 ಸಲ ತಿಳಿಯಾಗುತ್ತೆ, ತಕ್ಷಣ ಆಳ ಆಗುತ್ತೋ ಅಥವಾ ಮೈ ಮೇಲೆ ಎಚ್ಚರಿಕೆ ಇಲ್ಲದೆ ಮಲಗಿರ್ತಾನೋ ಏನು ನೆನಪಾಗೋದಿಲ್ಲ. ರಾತ್ರಿ ಅಂಬಲಿಯನ್ನು ತಿಂದು ಮಲಗಿದ್ದಷ್ಟೇ ಅಸ್ಪಷ್ಟ ನೆನಪು ಅವನಿಗೆ. ರಾತ್ರಿ ಯಾವುದೋ ಹೊತ್ತಲ್ಲಿ ಇದ್ದಕ್ಕಿದ್ದ ಹಾಗೆ ಗದ್ದಲ ಆಗುತ್ತೆ, ಎಚ್ಚರಿಕೆ ಆಗುತ್ತೆ, ಏನಿರ್ಬೋದು ಅಂತ ತಿಳ್ಕೊಳ್ಬೇಕು ಅಥವಾ ಕೂಗಾಟವನ್ನು ಆಲಿಸಿ ಅರ್ಥ ಮಾಡ್ಕೋಬೇಕು ಅನ್ನೋಷ್ಟರಲ್ಲಿ ಯಾರೋ ಇವನ ಗುಡಿಸಲಿನ ತಡಿಕೆ ಬಾಗಿಲನ್ನ ನೂಕಿ ಒಳಗೆ ಬಂದು ಸದ್ದು ಕೇಳುತ್ತೆ. ಯುಯುಧಾನ ಎದ್ದೇಳು, ಓಡ್ಬಾ, ಅಣ್ಣ ತಮ್ಮದ್ರಲ್ಲಿ ಜಗಳ ನಡೀತಾ ಇದೆ, ಅವ್ರು ಜಗಳ ಬಿಡಿಸ್ಬೇಕು, ಓಡ್ಬಾ ಅಂತ ಹೇಳಿದ ಧ್ವನಿ ಕೇಳುತ್ತೆ. ಅದು ದ್ರೌಪದಿಯ ಧ್ವನಿ ಅನ್ನೋದು ಕೂಡ ಇವನಿಗೆ ಅರ್ಥ ಆಗುತ್ತೆ. ಸರಕ್ಕನೆ ಎದ್ದು ಹೊದ್ದಿದ್ದ ದಟ್ಟವನ್ನು ಕಿವಿಚ್ಕೊಂಡು ಹೊರಗೆ ಬರ್ತಾನೆ. ಕೂಗಾಡ್ತಾ ಇರೋನು ಅರ್ಜುನ ಅಂತ ಗೊತ್ತಾಗುತ್ತೆ. ತನ್ನದ್ರ ಎದುರಿನ ದೊಡ್ಡ ಗುಡಿಸಲಿನಲ್ಲಿ ಧರ್ಮಜನದಲ್ವಾ ಅದು ಅಂತ ಅನ್ಕೊಳ್ತಾನೆ. ದ್ರೌಪದಿ ಜೊತೆಗೆ ಸಣ್ಣ ಬೈಲಲ್ಲಿ ಓಡ್ತಾನೆ. ಒಳಗಡೆ ಹೋಗಿ ನೋಡ್ತಾನೆ. ಹಣೆ ಭುಜಗಳ ಮೇಲೆ ಅಲ್ಪ ಸ್ವಲ್ಪ ಗಾಯಗಳಾದ ಧರ್ಮಜ ನೆಲದ ಮೇಲೆ ಹುಲ್ ಹಾಸಿಗೆ ಮೇಲೆ ಮಲ್ಕೊಂಡಿರ್ತಾನೆ. ಅಲ್ಲಿ ಹಣತೆ ಉರಿತಾ ಇರುತ್ತೆ. ಅವನನ್ನ ಕೊಂದು ಬಿಡಬೇಕು ಅಂತ ಅರ್ಜುನ ಕತ್ತಿ ಹಿಡಿದು ನಿಂತಿರೋದು ಕಾಣುತ್ತೆ. ಯುಯುಧಾನನಿಗೆ ಇದೇನು ಕನಸ ಅಥವಾ ಮಾಯೇನ ಅಥವಾ ಭ್ರಮೇನ ಅಂತ ಕಣ್ಣು ಹೊಸಕೋತಾನೆ. ಅರ್ಜುನನ ಪಕ್ಕದಲ್ಲಿ ತಾಳ್ಮೆಯಿಂದ ಕೃಷ್ಣ ನಿಂತಿರ್ತಾನೆ. ನೋಡು, ನಾನು 1 ಗಳಿಗೆಯಲ್ಲಿ ಹೊಡೆಯುವಷ್ಟು ಬಾಣಗಳನ್ನ ನಿನ್ನ ಇಡೀ ಜನ್ಮದಲ್ಲಿ ಹೊಡಿಬಲ್ಯ ನೀನು? 1-2 ಗಾಯ ಆಗಿದ್ದಕ್ಕೆ ಹೆದರ್ಕೊಂಡು ಓಡ್ ಬಂದು ಮಲಗಿರೋ ಪೂಕಲ ನೀನು ನನ್ನನ್ನು ಹೇಳಿ ಅಂತೀಯ? ಇಡೀ ಯುದ್ಧದಲ್ಲಿ ನೀನು ಎಷ್ಟು ಜನರನ್ನ ಕೊಂದಿದ್ಯಾ ಬೊಗಳು ಅಂತ ಅರ್ಜುನ ದೊಡ್ಡ ಧ್ವನಿಯಲ್ಲಿ ಕೂಗ್ತಾ ಇರ್ತಾನೆ. ಕಾಡಲ್ಲಿದ್ದಾಗ ಭೀಮ ಅಂತಿದ್ದೆ ಸರಿ, ಹಿರಿಯ ಅಣ್ಣ ಅಂತ ಯಜಮಾನಕ್ಕೆ ನಾವು ಕೊಟ್ವಿ, ನಾವೆಲ್ಲ ಬಗ್ಗೆ ವಿಧೇಯತೆ ತೋರಿಸ್ತಿದ್ವಿ, ನಿನಗೆ ಸೊಕ್ಕು ಬಂತು, ನಮ್ಮ ಮಾತು ಕೇಳದೆ ದರ್ಪ ಮಾಡ್ತಿದ್ದೆ, ಜೂಜಾಡದೆ, ನಮಗೆ ಈ ಗತಿ ತಂದೆ, ಮತ್ಸ್ಯ ಯಂತ್ರವನ್ನು ಭೇದಿಸಿ ಈ ದ್ರೌಪದಿಯನ್ನು ಗೆದ್ದಿದ್ ನಾನು. ಆದರೆ ಈಗ ಇದೇ ದ್ರೌಪದಿ ಎದುರುಗಡೆ ನನ್ನನ್ನು ಹೇಳಿ ಅಂತ ಬೈತಿದ್ಯಾ, ಅವಮಾನ ಮಾಡ್ತಿದ್ಯಾ? ಕರ್ಣ ಅಂದ್ರೆ ಏನು ಅಂತ ಅನ್ಕೊಂಡಿದ್ಯಾ? ಅವನ 1 ಬಾಣ ತಗಲಿದ್ದೆ ತಡ ಓಡ್ಬಿಟ್ಟು ಬಂದು ಮಲ್ಕೊಂಡಿದ್ಯಲ್ಲ.
ನಾನಲ್ದೆ ಅವನನ್ನು ನೀನು ಕೊಲ್ತೀಯೇನೋ ಅಂತ ಅರ್ಜುನ ಕೂಗ್ತಾ ಇರ್ತಾನೆ. ದ್ರೌಪದಿ ತನ್ನನ್ನು ಕೂಗಿದ್ದು ಈ ಜಗಳ ನಿಲ್ಸಕ್ಕೆ ಅನ್ನೋದು ಯುಯುಧಾನನಿಗೆ ನೆನಪಾಗತ್ತೆ. ಆದರೆ ಜಗಳದ ಹಿಂದು ಮುಂದೆ ಮಾತ್ರ ಅವನಿಗೆ ಅರ್ಥ ಆಗೋದಿಲ್ಲ. ಮಾತಾಡಿಸಿ ಗಮನವನ್ನು ತನ್ನ ಕಡೆಗೆ ಸೆಳೆದ್ರೆ ಅರ್ಜುನನ ಸಿಟ್ಟು ಇಳಿಬಹುದು, ಜೊತೆಗೆ ತನಗೆ ಇವರು ಜಗಳದ ಕಾರಣ ತಿಳಿಬಹುದು ಅಂತ ಅವನು ಯೋಚನೆ ಮಾಡ್ತಾನೆ. ಅರ್ಜುನ, ಯಾಕೆ ರೇಗ್ತಾ ಇದೆಯಾ, ಏನು ಕಾರಣ ಹೇಳು ಅಂತ ಕೇಳಿದಾಗ, ತಾನು ನಿನ್ನೆ ದ್ರೋಣ ಸತ್ತಾಗ ಇದೇ ಅರ್ಜುನನ ಜೊತೆ ಜಗಳ ಆಡಿ ಬಂದು ಮಲಗಿರೋದಲ್ವಾ ಅನ್ನೋ ನೆನಪು ಯುಯುಧಾನನಿಗೆ ಆಗತ್ತೆ. ಆದರೆ ಅರ್ಜುನನಿಗೆ ಅದರ ನೆನಪೇ ಇಲ್ಲೋ ಹಾಗೆ ಅನಿಸೋದಿಲ್ಲ. ತಕ್ಷಣ ಎತ್ತು ತಿರುಗ್ತಾನೆ. ಅವನು ಹೇಳ್ತಾನೆ, ಯುಯುಧಾನ, ನಡೆದ ವಿಷಯ ಹೇಳ್ತೀನಿ. ನನ್ನ ಮಾತಲ್ಲಿ ಸುಳ್ಳಿದ್ರೆ ಎಲ್ಲಕ್ಕೂ ಪ್ರತ್ಯಕ್ಷದರ್ಶಿಯಾಗಿರೋ ಕೃಷ್ಣ ಇಲ್ಲೇ ಇದ್ದಾನೆ, ಅವನು ಹೇಳಲಿ. ತಪ್ಪಿದ್ರೆ ನೀನೇ ಹೇಳಿಬಿಡು. ಈ ಮುಠಾಳ ಈ ರಾತ್ರಿ ಕರ್ಣನನ್ನು ಸೆಣಸಕ್ಕೆ ಹೋದನಂತೆ. ಅವನ ಬಾಣವನ್ನು ಇವನು ಕೈಲಿ ತಡ್ಕೊಳ್ಳೋಕೆ ಸಾಧ್ಯನಾ? 2 ಬಾಣಗಳು ಚುಚ್ಚಿಕೊಂಡ್ವು, ಒಂದಿಷ್ಟು ರಕ್ತ ಹರಿತು. ಯುದ್ಧದಿಂದ ಹಿಂದೆ ಸರಿದು ಇಲ್ಲಿ ಬಂದು ಓಡ್ ಬಂದು ಮಲ್ಕೊಂಡಿದ್ದಾನೆ. ಆಮೇಲೆ ನನಗೆ ಭೀಮ ಸಿಕ್ಕ. ನನಗೆ ಯಾವಾಗಲೂ ಇವಂದೇ ಚಿಂತೆ. ಇವನನ್ನು ಸೆರೆ ಹಿಡಿಸ್ತೀನಿ ಅಂದ್ಬಿಟ್ಟು ಪೂಜ್ಯ ಆಚಾರ್ಯ ದ್ರೋಣರು ಪ್ರತಿಜ್ಞೆ ಮಾಡಿದ್ರು, ಅದು ನಿನಗೂ ಗೊತ್ತಲ್ಲ. ಅದೇ ಪ್ರತಿಜ್ಞೆಯನ್ನು ಕರ್ಣ ಮಾಡಿಲ್ಲ ಅಂತ ಹೇಗೆ ನಂಬೋದು? ಒಂದು ವೇಳೆ ಮಾಡಿದ್ರು ಕೂಡ ಒಳಗೆ ಇಟ್ಕೊಂಡು ಉದ್ದೇಶವನ್ನು ಸಾಧಿಸ್ಬಿಟ್ರೆ ನಮ್ಮ ಗತಿ ಏನು ಅಂತ ನನಗೆ ಯೋಚನೆ. ಹಾಗಾಗಿ ಸದಾ ನಾನು ಇವನ ಹತ್ರನೇ ಇರ್ತಾ ಇದ್ದೆ. ಯುದ್ಧದಲ್ಲಿ ನಾವು ಎಲ್ಲಿರ್ತೀವಿ ಅನ್ನೋದು ಪರಿಸ್ಥಿತಿ ನಿರ್ಧಾರ ಮಾಡುತ್ತೆ ಹೊರತು ನಾವಲ್ಲ. ನಾನು ಭೀಮನನ್ನು ಕೇಳಿದೆ. ಮುಖದಲ್ಲಿ ಸ್ವಲ್ಪ ರಕ್ತ ಬರ್ತಿತ್ತು. ರಂಗದಿಂದ ನಿವೃತ್ತನಾಗಿ ಶಿಬಿರಕ್ಕೆ ಹೋದ ಅಂತ ಭೀಮ ಹೇಳ್ದ. ಗಾಯವಾಗಿ ವಿಶ್ರಾಂತಿಗೆ ಹೋದ ಅಂದರೆ ಏನರ್ಥ? ಬಹಳ ಗಂಭೀರವಾಗಿದೆ ಅಂತ ನಾನು ಅಂದ್ಕೊಂಡೆ. ಬಹಳ ಗಂಭೀರವಾಗದೆ ಯಾವ ಕ್ಷತ್ರಿಯ ತಾನೇ ಶಿಬಿರಕ್ಕೆ ಹೋಗ್ತಾನೆ, ನೀನೇ ಹೇಳು. ನನಗೆ ಚಿಂತೆ ಆಯಿತು. ಯುದ್ಧ ಮುಂದುವರಿಸೋ ಹಾಗೆ ನನ್ನ ದಳವನ್ನು ನಕುಲನಿಗೆ ಕೊಟ್ಟೆ. ಇವನು ನೋಡ್ಕೊಂಡು ಬರೋಣ ಅಂತ ಕೃಷ್ಣನ ಹೊರಡಿಸ್ಕೊಂಡು ಬಂದೆ. ಕತ್ತಲು, ಮಧ್ಯ ದಾರಿ ಬೇರೆ ತಪ್ಪಿದ್ವಿ. ಇಲ್ಲಿಗೆ ಬಂದರೆ ಇವನಿಗಾಗಿರೋದು ದೊಡ್ಡ ಗಾಯನ, ನೀನೇ ನೋಡು ಬಾ ಅಂದ್ಬಿಟ್ಟು ತನ್ನ ಕೈಲಿದ್ದ ಕತ್ತಿಯ ಮೊನೆಯಷ್ಟು ಮಲಗಿದ್ದ ಧರ್ಮಜನ ಹಣೆ ಭುಜಗಳ ಹತ್ರ ಹಿಡಿದು ತೋರಿಸ್ತಾನೆ. ಕೆಲವರಿಗೆ ತಮ್ಮ ರಕ್ತ ಒಂದು ಹನಿ ಹರಿಯೋದನ್ನು ಕಂಡ್ರೂ ಕೂಡ ಜಂಗಬಲ ಅಡಗತ್ತೆ. ಇದಕ್ಕೆ ಯಾಕೆ ರೇಗ್ತಾ ಇದೆಯಾ ನೀನು ಅಂತ ಯುಯುಧಾನ ಕೇಳಿದಾಗ, ಬೆಳಿಗ್ಗೆ ಇದೇ ಅರ್ಜುನ ದೃಷ್ಟದ್ಯುಮ್ನ ಮೇಲೆ ರೇಗ್ತಿದ್ದು ಕೂಡ ಅವನಿಗೆ ನೆನಪಾಗುತ್ತೆ. ಅಂದರೆ ಒಂದು ಸಣ್ಣ ಗಾಯಕ್ಕೆ ಧರ್ಮಜ ಓಡ್ ಬಂದು ವಿಶ್ರಾಂತಿ ತಗೋತಾ ಇರ್ತಾನೆ. ಇದು ಅರ್ಜುನನಿಗೆ ಸಿಟ್ಟು ತರಿಸುತ್ತೆ. ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡಿರ್ತೀನಿ. ನಮಸ್ಕಾರ.